ಹಲೋ ಎಲ್ರಿಗೂ ನಮಸ್ಕಾರ. ಫಿಲ್ಟರ್ ಫ್ರೀ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೌರಿ. ಇವತ್ತು ನಮ್ಮ ಕಿಚನ್ನಲ್ಲಿ ಕೇರಳ ಸ್ಟೈಲ್ ಮಾವಿನ ಹಣ್ಣಿನ ಒಂದು ಸಿಹಿ ತಿಂಡಿ ಮಾಡೋಣ. ಮಾವಿನ ಹಣ್ಣಿನ ಸೀಸನ್ ಇನ್ನೇನು ಮುಗಿತಾ ಬಂತು. ಅಷ್ಟರಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅರ್ಧ ಕಪ್ ದೋಸೆ ಅಕ್ಕಿಯನ್ನು 1-2 ಗಂಟೆ ನೆನೆ ಹಾಕಿ. ಎಷ್ಟೋ ದಿನಗಳ ನಂತರ ಪುನಃ ಚಾನಲ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಸ್ವೀಟ್ ಜೊತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಈ ಸ್ವೀಟನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಬಾಣಲೆಯನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಅದಕ್ಕೆ 3/4 ಕಪ್ ಆಗೋಷ್ಟು ಬೆಲ್ಲ ಹಾಕಿ. ಬೆಲ್ಲ ಸ್ವಲ್ಪ ಕರಗ್ತಾ ಇದ್ದ ಹಾಗೆ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕಿ ಕೈಯಾಡಿಸ್ತಾನೇ ಇರಿ. ಎಲ್ಲಿವರೆಗೆ ಅಂದರೆ ಅದರಿಂದ ನೀರಿನಂಶ ಹೊಟ್ಟೋಗಬೇಕು. ಪಾಕ ಬರೋ ಅವಶ್ಯಕತೆ ಏನೂ ಇಲ್ಲ. ನೀರಿನಂಶ ಹೊಟ್ಟೋದ್ರೆ ಸಾಕು. ಸ್ಟವ್ ಆಫ್ ಮಾಡಿ ತಣಿಯೋದಕ್ಕೆ ಬಿಟ್ಬಿಡಿ. ಈಗ 2 ಗಂಟೆ ಕಾಲ ನೆನೆಸಿದಂಥ ಅಕ್ಕಿ ಚೆನ್ನಾಗಿ ನೆಂದಿದೆ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಬನ್ನಿ. ಅಕ್ಕಿ ಜೊತೆಗೇ ಸಿಪ್ಪೆ ತೆಗೆದು ಕಟ್ ಮಾಡಿರುವಂತಹ ಅರ್ಧ ಕಪ್ ಆಗುವಷ್ಟು ಮಾವಿನ ಹಣ್ಣು, ಚೆನ್ನಾಗಿ ಸ್ವೀಟಾಗಿರಲಿ ಅಂತ ಮಾವಿನ ಹಣ್ಣನ್ನು ಹಾಕ್ಕೊಂಡು ಜೊತೆಗೆ ಒಂದು ಚಿಟಿಕೆ ಉಪ್ಪನ್ನು ಸೇರಿಸಿ ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳಿ. ನೀರಿನ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿರುವ ಮಿಶ್ರಣ ತುಂಬ ನೈಸಾಗಿರಬೇಕು. ತರಿಯಾಗಿದ್ದರೆ ರೆಸಿಪಿ ಫೇಲ್ ಆಗೋ ಚಾನ್ಸ್ ಕೂಡ ಇದೆ. ಈಗ ಒಂದು ಬಾಳೆ ಎಲೆ ಪೀಸ್ ತೆಗೆದುಕೊಂಡು ಅದರ ಮೇಲೆ ದೋಸೆ ಆಕಾರದಲ್ಲಿ ಹಿಟ್ಟನ್ನು ತೆಳ್ಳಗೆ ಹರಡಿ. ನಾವು ಎಷ್ಟು ತೆಳ್ಳಗೆ ಹರಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ತೆಂಗಿನಕಾಯಿ ಬೆಲ್ಲದ ಹೂರಣವನ್ನಿಟ್ಟು ಅದನ್ನು ಮಡಿಸ್ಬಿಡಿ. ಈ ಮಡಿಸಿರೋ ಬಾಳೆ ಎಲೆ ಏನಿದೆ ಅದನ್ನು ಕುದಿತಿರೋಂತಹ ಸ್ಟೀಮರ್ನಲ್ಲಿಟ್ಟು ಒಂದು 20 ನಿಮಿಷ ಬೇಯಿಸಿ. ಇದನ್ನು ರುಚಿಕರವಾದ ಮಾವಿನ ಹಣ್ಣಿನ ಕಾಯಿ ಕಡುಬು ಅಂತಲೇ ಹೇಳ್ಬೋದು. ಬಾಳೆ ಎಲೆಯಲ್ಲಿ ಮಾಡಿರೋದ್ರಿಂದ ಅದರ ಘಮ ಮತ್ತು ರುಚಿ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಸ್ನೇಹಿತರೆ. ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯೋ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ತುಪ್ಪದೊಂದಿಗೆ ಎಲ್ಲರ ಜೊತೆ ಕುಳಿತು ಒಮ್ಮೆ ತಿಂದು ನೋಡಿ. ಮುಂದಿನ ವರ್ಷದ ಮಾವಿನ ಹಣ್ಣಿನ ಸೀಸನ್ಗೋಸ್ಕರ ಕಾಯ್ತಾ ಇರ್ತೀರಾ. ಒಮ್ಮೆ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.